ಯಡಿಯೂರಪ್ಪನವರ ತಂಗಿ ಮಗ SC ರಾಜೇಶ್ ಸನ್ ಆಫ್ ಚಂದ್ರಪ್ಪ ಇವರಿಗೆ 2022ರಲ್ಲಿ 50-80 ಸೈಟು ಬದಲಿ ನಿವೇಶನ ಅಡಿಯಲ್ಲಿ 3 ದಿವಸಕ್ಕೆ ಅಲಾಟ್ ಆಗ್ತದೆ. ಬರೀ 3 ದಿವಸಕ್ಕೆ ಅಲಾಟ್ ಆಗ್ತದೆ. 27/6/2022 SC ರಾಜೇಶ್ ಇವ್ರು ಯಾರು ದಯಮಾಡಿ ಹೇಳಬೇಕು. ಇಲ್ಲೊಂದು ನಮೂದನೆ ಮಾಡ್ತಾರೆ, ಈ ಜಮೀನು 50-50 ರೇಷಿಯೋದಲ್ಲಿ 33 ಕೋಟಿ ಕಳ್ಕೊಂಡಿರುವಂಥವ್ರು. ಮೈಸೂರು ತಾಲೂಕು ಕಸ್ಬಾ ಹೋಬಳಿ ಇನಕಲ್ ಗ್ರಾಮದ ಸರ್ವೆ ನಂಬರ್ 255/3ರಲ್ಲಿ 33 ಕುಂಟೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳದೆ ಉದ್ಯಾನವನ, ಬಡಾವಣೆ ಮತ್ತು ಬಡಾವಣೆ ರಸ್ತೆಗೆ ಉಪಯೋಗಿಸಿಕೊಂಡಿರುವ ಬಾಬ್ತು ಬದಲಿ ಜಾಗವನ್ನು ನೀಡುವ ಬಗ್ಗೆ ಯಾರು ಕಳ್ಕೊಂಡಿರೋರು ಯಾರು? ಶ್ರೀಮತಿ ಕಮಲಮ್ಮ ಕೋ ಲಿಂಗಯ್ಯ. ಇವ್ರು ಯಾರು? ಎಲ್ಲವ್ರು ಇವರು? ಯಾವುದೊಂದು ಅಡ್ರೆಸ್ ಕೊಟ್ಟವ್ರೆ, ಕಸ್ಬಾ ಹೋಬಳಿ ಇನ್ಕಲ್ ಗ್ರಾಮ ಅಂತೆ, ಮೈಸೂರು ತಾಲೂಕು. ಕಸ್ಬಾ ಹೋಬಳಿ ಇನ್ಕಲ್ ಗ್ರಾಮ, ಮೈಸೂರು ತಾಲೂಕು. ಈ ಕಮಲಮ್ಮಂದು 33 ಕುಂಟೆ ಹೊರಟೋಗಿದೆ ಅಂತ ಅವ್ರಿಗೆ ಪರ್ಯಾಯವಾಗಿ 9,800 ಚದರ ಅಡಿಯಷ್ಟು ಜಾಗವನ್ನು ಪರ್ಯಾಯವಾಗಿ ಅಲಾಟ್ ಮಾಡಿಸ್ಕೊಂತಾರೆ. ಕಮಲಮ್ಮಿಂದ 50-80 ಸೈಟ್ನ ಇವ್ರು ಪಡ್ಕೊಂತಾರೆ. ಯಾರು? ರಾಜೇಶ್ ಅವರು. ಕಮಲಮ್ಮ ಅನ್ನೋರೇ ಇಲ್ಲ. ಕಮಲಮ್ಮ ಅನ್ನೋರು ಒಬ್ರು ಸೃಷ್ಟಿಕರ್ತರು. ಅವ್ರ ಜಮೀನು 33 ಕುಂಟೆ ಎಲ್ಲಿ ಯಾವಾಗ ಹೋಯ್ತು ಅನ್ನುವಂಥದ್ದೇ ಗೊತ್ತಿಲ್ಲ. ಅವ್ರ ಹೆಸರಲ್ಲಿ ಪಡೆದು 3 ದಿವಸಕ್ಕೆ ಆಟೋಮೆಟಿಕ್ ಆ ಜಾಗ ರಾಜೇಶ್ ರವ್ರಿಗೆ ಬರುತ್ತೆ. ಇವರು ಶ್ರೀಮಾನ್ BS ಯಡಿಯೂರಪ್ಪನವರ ಸ್ವಂತ ತಂಗಿ ಮಗ. ವಿಜಯೇಂದ್ರ ಅವ್ರಿಗೆ ಏನಾಗಬೇಕು? ಸೋದರ ಮಾವ. ದಯಮಾಡಿ ವಿಜಯೇಂದ್ರ ಅವರೇ ಒಂಚೂರು ಇದು ಹೇಳ್ತೀರಾ? ಇದು ಕತೆ ಹೆಂಗಾಯ್ತು ಅಂತ ಒಂಚೂರು ಹೇಳ್ತೀರಾ ವಿಜಯೇಂದ್ರ ಅವರೇ? ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದಲ್ದೇನೆ ನೋಡಿ, ಇಲ್ಲವೇ 19 ಸೈಟು, 19 ಸೈಟ್ಗಳವ ನೋಡಿ ಇಲ್ಲಿ ಪರ್ಯಾಯವಾಗಿ ತಗೊಂಡಿರುವಂಥದ್ದು. ಯಾರಿಗೆ ಕೊಟ್ಟಿರೋದು? ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ. ಶ್ರೀ ಮಹೇಂದ್ರ ಬಿನ್ ಚೆನ್ನೇಗೌಡ 19 ಸೈಟ್ ಅವೆ. 30, 40, 40, 60, 50, 80 ಪರ್ಯಾಯವಾಗಿ. ಯಾವ ಡೇಟ್ ಇದು? 7/5/2021. ಯಾರ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಯಾರು ಇವರು ಆಸಾಮಿ? ದಯಮಾಡಿ ವಿಜಯೇಂದ್ರ ಅವರೇ, HD ಕುಮಾರಸ್ವಾಮಿ ಅವರೇ ಒಂಚೂರು ಹೇಳ್ತೀರಾ ಇವ್ರು ಯಾರು ಅಂತ? ಅದರಲ್ಲಿ ಅವರೇ ನಮೂದನೆ ಮಾಡ್ತಾರೆ. ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರೇ ನಮೂದನೆ ಮಾಡ್ತಾರೆ ಒಂದು ಸೆಂಟೆನ್ಸಲ್ಲಿ, ಪ್ರಶ್ನಿತ ಜಮೀನಿನ ಭೂಸ್ವಾಧೀನತೆಗೆ ಸಂಬಂಧಿಸಿದ ಮೂಲ ಕಡಿತವು ಲಭ್ಯವಿಲ್ಲವೆಂಬ ಬಗ್ಗೆ ಅಭಿಲೇಖಾಲಯದ ನಿರ್ವಾಹಕರಿಂದ ವರದಿ ಪಡೆಯಲಾಗಿರುತ್ತದೆ. ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಿರುವಂಥ ದಾಖಲೆಗಳೇ ಇಲ್ವಂತೆ, ಕಡತನೇ ಇಲ್ವಂತೆ. ಆ ಕಡತ ಇಲ್ಲದೆ ಇರುವಂಥದ್ದನ್ನ ಒಂದು ಸೈಟ್ನ ಕ್ರಿಯೇಟ್ ಮಾಡಿ ವಿಜಯೇಂದ್ರ ಅವರ ಭಾವನೆ ಕೊಟ್ಟಿರುವಂಥದ್ದು. ನಾನು ಹೇಳ್ತಾ ಇಲ್ಲ, ಅವರೇ ಮೂಢ ಲೇಖಾನಾಧಿಕಾರಿ ಕೊಟ್ಟಿರುವಂಥ ಮಾಹಿತಿ. ಅಭಿಲೇಖಾಲಯ ನಿರ್ವಾಹಕರಿಂದ ವರದಿ ಪಡೆಯಲಾಗಿರುತ್ತೆ.